ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದವರೇ. ನಮ್ಮ ಪ್ರತಿಭಟನೆ ನಮ್ಮ ಬಿಜೆಪಿ ಜಮೀರ್ ಅಹಮದ್ ರವರು ತಪ್ಪು ಭಾವನೆ ತಿಳ್ಕೋಬಾರ್ದು. ನಾವೆಲ್ಲ ಕಾಂಗ್ರೆಸ್ ಪಕ್ಷ ಪದಾಧಿಕಾರಿಗಳಿದ್ದೀವಿ. ಕಾಂಗ್ರೆಸ್ ಪಕ್ಷದ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ದುಡಿದೀವಿ. ನಾವು ಕಾರ್ಯಕರ್ತರು, ನಮ್ಮ ಜನಾಂಗ, ದಲಿತರು, ಎಲ್ಲಾ ಸಮಾಜದ ವರ್ಗದವರ ಸರ್ ಬಿ ಟಿ ವಿ ಹೇಗಿರಿ ಸರ್? ಹಾಂ ಸರ್ ನೀಟಾಗಿ ಜೈ ನಮಸ್ಕಾರ ರಾಮ್ರಾ. ಇವತ್ತು ನಾವು ಪ್ರತಿಭಟನೆ ಮಾಡ್ತಿರೋದು ಕರ್ನಾಟಕ ರಾಜ್ಯ ಸೌತ್ ಇಂಡಿಯಾದ ಕಾಂಗ್ರೆಸ್ ಮುಖಂಡರಾದ ಬಿಜೆಪಿ ಜಮೀರ್ ಸಾಹೇಬರ ಪರವಾಗಿ ನಾವು ಪ್ರತಿಭಟನೆ ಅಂತ ನಾನು ಕರೀಲಿಕ್ಕೆ ಇಷ್ಟ ಇಲ್ಲ. ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ನಾವು ಹೈಕಮಾಂಡಿಗೆ ಒಂದು ಮನವಿ, ನಮ್ಮ ಸಲಹೆ ಇದು. ಒಳ್ಳೆ ಲೀಡರ್ ಇದ್ದಾರೆ ಅವರು. ನಮ್ಮ ಜನಾಂಗದ ಅಷ್ಟೇ ಅಲ್ಲ, ಎಲ್ಲ ಜನಾಂಗದ ಬೇಕಾಗಿರುವಂಥ ಮುಖಂಡರು ಅವರಿಗೆ ನಾವು ಒಬ್ಬ ಸಚಿವ ಸ್ಥಾನ ಅಥವಾ ಉಪಮುಖ್ಯಮಂತ್ರಿ ಮಾಡಲಿ ಅಂತೇಳಿ ಒಂದು ಮನವಿಯನ್ನು ನಾವು ಅವರಿಗೆ ಎಲ್ಲ ಜನ ಸೇರೋದ್ರ ಮೂಲಕ ಕೊಡೋದ್ರಲ್ಲಿ ಜಮೀರ್ ಅಹಮದ್ ಅವರು ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶಾದ್ಯಂತ ಮುಸ್ಲಿಂ ಸಮಾಜ ಸಂಘಟಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಚಿವ ಸ್ಥಾನ ಸಿಕ್ಕಿಲ್ಲ. ಫಸ್ಟ್ ಲಿಸ್ಟಲ್ಲಿ ಅವ್ರ ಹಿನ್ನಡೆ ಆಯ್ತು ಅಂತ. ಸಚಿವ ಸ್ಥಾನ ಸಿಗಲಿಕ್ಕೆ ನಿಮಗೆಲ್ಲ ಗೊತ್ತಿರುವ ಹಾಗೆ 3ನೇ ತಾರೀಕಿಗೆ ಸಚಿವರದ್ದು ಲಿಸ್ಟ್ ಬಂತು. 2ನೇ ತಾರೀಕಿಗೆ ಒಂದು ಕುತಂತ್ರ ಮಾಡಿ, ದೊಡ್ಡ ಒಂದು ಷಡ್ಯಂತ್ರ ಮಾಡಿ, ಅದರಲ್ಲಿ ಷಡ್ಯಂತ್ರದಲ್ಲಿ ಯಾರ್ಯಾರು ಇದ್ದಾರಂತೆ ಕೆಲವೇ ದಿನಗಳಲ್ಲಿ ಅದು ಹೊರಗೆ ಬರುತ್ತೆ. ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆಡಿಯೋ ಷಡ್ಯಂತ್ರ ಮಾಡಿ ಒಂದಿನ ನಾಳೆ ಇನ್ನೇನು ಈಗ ಮಂತ್ರಿ ಸ್ಥಾನ ಅವ್ರದ್ದು, ನನಗೆ ಮಾಹಿತಿ ಪ್ರಕಾರ 5ನೇ ಹೆಸರು ಅವ್ರದ್ದಿತ್ತು. ಯಾವಾಗ 5ನೇ ಹೆಸರು ನೋಡಿ ಅವರಿಗೆ ಆಗದೇ ಇರೋರು ಷಡ್ಯಂತ್ರ ಮಾಡಿ ಅವರ ಮಂತ್ರಿ ಸ್ಥಾನವನ್ನು ತಪ್ಪಿಸ್ಬೇಕು ಅಂತ ಒಂದು ಉದ್ದೇಶದಿಂದ ಆ ಆಡಿಯೋನ್ನು ಅವರು ವೈರಲ್ ಮಾಡಿದರು. ಏಪ್ರಿಲ್ 9ನೇ ತಾರೀಕಿಗೆ ಚುನಾವಣೆ ಆಯಿತು. ಏಪ್ರಿಲ್ 10ನೇ ತಾರೀಕಿಂದ ಇವರು ವೈರಲ್ ಮಾಡ್ಬೋದಾಗಿತ್ತಲ್ಲ. 2ನೇ ತಾರೀಕಿಗೆ ಮಾಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನು? ಅದನ್ನು ಮಂತ್ರಿಗಿರಿಯನ್ನು ಇವರಿಗೆ ತಪ್ಪಿಸ್ಬೇಕು, ಅವರಿಗೆ ಪರ್ಸ್ನಲ್ ತೊಂದರೆ ಕೊಡಬೇಕು ಎಂಬ ಒಂದೇ ಕಾರಣದಿಂದ ಇವರು 2ನೇ ತಾರೀಕು ಅದನ್ನ ವೈರಲ್ ಮಾಡಿದ್ರು. ಅದು 3ನೇ ತಾರೀಕಿಗೆ ನಾವು ಲೀಸ್ಟಲ್ಲಿ ನೋಡಿದ್ರೆ ಅವ್ರದ್ದಿಲ್ಲ. ಕಾರಣ ನಾವು ಹೈಕಮಾಂಡಿಗೆ ನಮ್ಮ ಮುಖಂಡರೆಲ್ಲ ಕೇಳಿದರೆ ಸ್ವಲ್ಪ ಆಡಿಯೋ ಡ್ಯಾಮೇಜ್ ಆಯಿತು ಅಂತ ಅವರು ಹೇಳಿದ್ದಾರೆ. ನೋಡೋಣ, ಮುಂದಿನ ದಿನಗಳಲ್ಲಿ ನಾವು ಪರಿಗಣಿಸ್ತೀವಿ ಅಂತ ಅವರು ಹೇಳಿದ್ದಾರೆ. ನಮ್ಮದು ಒಂದು ವಾಯ್ಸ್ ಅವ್ರಿಗೆ ಹೈಕಮಾಂಡಿಗೆ ಹೋಗಲಿ. ನಮ್ಮ ಮುಸ್ಲಿಂ ಜನದ ಅಷ್ಟೇ ನಾಯಕರಲ್ಲ ಅವರು. ನೋಡಿರಿ, ಇವತ್ತೆಲ್ಲ DSSನವರು, ಜೈ ಭೀಮನವರು, ಎಲ್ಲ ಜನಾಂಗದ ಇವತ್ತು ಕಾರ್ಯಕರ್ತರು ಇಲ್ಲಿ ಸೇರಿದ್ದಾರೆ. ಅವರೆಲ್ಲರ ಮುಖಾಂತರ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಯನ್ನು ಅವರು ಪರಿಗಣಿಸಿ ನಮಗೆ ಎಲ್ಲೋ ಒಂದು ಕಡೆ 100% DK ಶಿವಕುಮಾರ್ ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಸರ್ಕಾರ ನಡೆಸಬೇಕು. ಬರುವಂಥ 2028ರ ಚುನಾವಣೆಯಲ್ಲಿ ಮತ್ತೆ ಅವರಿಗೆ ಜಮೀರ್ ಅಹಮದ್ ಸಾಹೇಬರು ಆಗಲಿ, ಸತೀಶ್ ಜಾರಕಿಹೊಳಿ ಅವರಾಗಲಿ, ಪರಮೇಶ್ವರರಾಗಲಿ, ಒಳ್ಳೆ ಜಾತಿಯ ಯಾರ್ಯಾರು ಮುಖಂಡರು ಇದ್ದಾರೋ ಆ ಎಲ್ಲ ಮುಖಂಡರ ಜೊತೆಗೆ ಹೋದರೆ ಮಾತ್ರ ನಾವು ಅಲ್ಲಿ ಸಾಧನೆ 2028ರಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೆಲ್ಲ ಪರಿಗಣಿಸಿ ಅವರು 100% 2ನೇ ಹಂತದ ಏನು ಸಚಿವ ಸಂಪುಟ ಮಾಡ್ತಾರೆ, ಆ ಸಚಿವ ಸಂಪುಟದಲ್ಲಿ ಅವರು ಪರಿಗಣಿಸ್ತಾರೆ ಅಂತಂತೇಳಿ ನಮಗೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಅವರ ಅಭಿಮಾನಿಗಳಿಗೆ, ಜಮೀರ್ ಅಹಮದ್ ಅವರ ಅಭಿಮಾನಿಗಳಿಗೆ ಹಾಗೂ ಬೇರೆ ದಲಿತರಾಗಲಿ ಎಲ್ಲ ಸಮಾಜದ ಅಭಿಮಾನಿಗಳು ಒಂದು ಕಡೆ ನಂಬಿಕೆ ಇದೆ. ಹೈಕಮಾಂಡ್ ಮೇಲೂ ನಮ್ಮ ನಂಬಿಕೆ ಇದೆ. ನಾವು ಕಾರ್ಯಕರ್ತರು
ಕಾರ್ಯಕರ್ತರು 2023ರಲ್ಲಿ ಅವರು ಸುಮಾರು ನನಗೆ ಗೊತ್ತಿರೋ ಹಾಗೆ ನಾನೇ ಅವ್ರ ಜೊತೆ ಓಡಾಡಿದ್ದೀನಿ. 118 ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. 118 ಕ್ಷೇತ್ರದಲ್ಲಿ ಒಳ್ಳೆಯ ಮುಸ್ಲಿಮ್ಸ್ ನಾಯಕರಾಗಿ ಹೊರಹೊಮ್ಮಿ ಎಲ್ಲ ಮುಸ್ಲಿಮ್ಸರು ಅವ್ರ ಮಾತಿಗೆ ಬೆಲೆ ಕೊಟ್ಟು 95% ಪೋಲ್ ಮಾಡಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಿದ್ದಾರೆ. ಅದೆಲ್ಲ ಹೈಕಮಾಂಡಿಗೆ ಗೊತ್ತಿರೋ ವಿಚಾರ, ನಾವು ಹೇಳೋಂಥ ಅವಶ್ಯಕತೆ ಇಲ್ಲ. ನಮಗೆ ಎರಡನೇ ಹಂತದಲ್ಲಿ ಅವರು 100% ಅವರು ಸಚಿವ ಸ್ಥಾನ ಮತ್ತು ಉಪಮುಖ್ಯಮಂತ್ರಿ ಸ್ಥಾನವನ್ನು ಅವರು ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಒಂದು ವೇಳೆ ಏನಾದ್ರೂ ಸೆಕೆಂಡ್ ಲೇಟ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ನಿಮ್ಮ ಅಭಿಮಾನಿಗಳ ಆಕ್ರೋಶ? ಏನು ನೆಗ್ಲೆಕ್ಟ್ ಇಲ್ಲ, ಪಕ್ಷದ ಶಾಸಕರಾಗಿ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಇರ್ತಾರೆ. ಆದರೂ ಕೂಡ ಫಸ್ಟ್ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸರ್. ಫಸ್ಟ್ ಲಿಸ್ಟಲ್ಲೇ ನೀವು ಆಗಲೇ ಹೇಳ್ದಂಗೆ DCM ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಇದು ಕುತಂತ್ರದಿಂದ ಆಡಿಯೋ ರಿಲೀಸ್ ಮಾಡಿದ್ರೆ ಇದು ನೋಡಿ, ಇಲ್ಲಿ ನಮ್ಮದು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನಾವು ಯಾರು ಎಲ್ಲರ ಜೀವ ಕಾರ್ಯಕರ್ತರು ನಮ್ಮ ಮನವಿಯನ್ನು ಕೊಡ್ಬೋದು, ಪರಿಗಣಿಸಬೇಕು ಬಿಡೋದು ಅವ್ರಿಗೆ ಬಿಟ್ಟಿರೋ ವಿಚಾರ. ನಮಗೆ ನಂಬಿಕೆ ಇದೆ 100%. ಯಾಕಂದರೆ ಒಂದೇ ಉಪಮುಖ್ಯಮಂತ್ರಿ ಸ್ಥಾನ ಮಾಡಿರೋದು. ಇನ್ನು ನಿನ್ನೆ ನಾವು ಪತ್ರಿಕೆಗಳಲ್ಲಿ ನೋಡಿದ್ದೀವಿ, ಸತೀಶ್ ಜಾರಕಿಹೊಳಿ ಅವರು ಸಹ ಅವರು ಒಳ್ಳೆಯ ಈ ರಾಜ್ಯದ ಮುಖಂಡರು, ಕಾಂಗ್ರೆಸ್ ಪಕ್ಷಕ್ಕೆ ಅವ್ರದ್ದು ಒಳ್ಳೆ ಅಸೆಟ್ ಇದೆ, ಅವ್ರದ್ದು ಒಳ್ಳೆ ದುಡಿಮೆ ಇದೆ. ಅವರು ಸಹ ಉಪಮುಖ್ಯಮಂತ್ರಿ ಸ್ಥಾನ ಕೇಳಿದ್ದಾರೆ. ಎಲ್ಲ ಒಂದು ಕಡೆ ಜಾತಿಗೊಂದು 4-5 ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತೇಳಿ ಅದು ನಂಬಿಕೆ ಇದೆ. ಒಟ್ಟರೆ ನಮಗೆ ಸಂತೋಷ. ಇಲ್ಲಾಂದರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು.